language. Switch your brain. Yes. I understand that. Yeah, let me try, and if I need to redo it, we'll do it. ನನ್ನ ಹೆಸರು ಹರ್ಷ ರಾಜಸಿಂಹ. ನಾನು ವರ್ಜೀನಿಯಾಯಿಂದ PhD ಮಾಡಿದ್ದೀನಿ ಜೆನೆಟಿಕ್ಸ್ ಸಬ್ಜೆಕ್ಟಲ್ಲಿ. ಆ್ಯಂಡ್ ನಾನು ಇಂಡೋ US ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸಸ್ ಅನ್ನೋ ಸಂಸ್ಥೆನ ಕಂಡುಹಿಡಿದು ಅದರಲ್ಲಿ ರೇರ್ ಡಿಸೀಸಿಂದ ಅಫೆಕ್ಟ್ ಆಗಿರೋ ಪೇಷಂಟ್ಸ್ ಅಥವಾ ರೋಗಿಗಳು ಇಂಡಿಯಾಲಿ ಮತ್ತು ಅಮೇರಿಕಾಲಿ ವಾಸವಾಗಿರೋಂಥ ಕನ್ನಡಿಗರು ಅವ್ರಿಗೆ ರೇರ್ ಡಿಸೀಸ್ ಅಫೆಕ್ಟ್ ಆದಾಗ ಫ್ಯಾಮಿಲಿನಲ್ಲಿ ಯಾವುದಾದ್ರೂ ಮಗುಗೆ ಅಥವಾ ಅಡಲ್ಟ್ಗೆ ಎನಿ ಟೈಮ್ ಇದು ಡಿಸೀಸ್ ಅಫೆಕ್ಟ್ ಆಗ್ಬೋದು. ಆದಾಗ ಏನು ಮಾಡಬೇಕು ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಸೊ ಆವಾಗ ನಮ್ಮ ಸಂಸ್ಥೆಯಿಂದ ನಾವು ಕನೆಕ್ಟ್ ಮಾಡ್ತೀವಿ ಅವ್ರಿಗೆ. ಯಾವ ಎಕ್ಸ್ಪರ್ಟ್ ಡಾಕ್ಟರ್ ಇದ್ದಾರೆ, ಅಮೇರಿಕಾಲಾಗಿರ್ಬೋದು ಅಥವಾ ಇಂಡಿಯಾಲಾಗಿರ್ಬೋದು, ಎಲ್ಲೇ ಪ್ರಪಂಚದಲ್ಲಿ ಎಕ್ಸ್ಪರ್ಟ್ಸ್ ಇದ್ದರೆ ಅವ್ರ ಜೊತೆ ಕನೆಕ್ಟ್ ಮಾಡೋದು. ಫೋನ್ ಕಾಲಲ್ಲಿ ಅಥವಾ ಇಮೇಲ್ಸಲ್ಲಿ, ಟೆಕ್ಸ್ಟ್ ಮೆಸೇಜಸ್ಸು ಅಥವಾ ವಿಡಿಯೋ ಕಾಲಿಗೆ ಮಾಡಿ ಸೆಕೆಂಡ್ ಒಪಿನಿಯನ್, ಎಕ್ಸ್ಪರ್ಟ್ ಒಪಿನಿಯನ್ಗೆ ನಾವು ಅರೇಂಜ್ ಮಾಡ್ತೀವಿ. ಅಥವಾ ಕ್ಲಿನಿಕಲ್ ಟ್ರಯಲ್ ನಡೀತಾ ಇದ್ದರೆ ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಹೇಗೆ ಅಪ್ರೋಚ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅದನ್ನು ನಮ್ಮ ಸಂಸ್ಥೆಯಿಂದ ನಾವು ಸಹಾಯ ಮಾಡ್ತೀವಿ. ಅದಲ್ಲದೆ ನಾವು ಅಪರೂಪದ ರೋಗಿಗಳ ಸಂಸ್ಥೆಗಳಿದ್ದರೆ ಆ ಸಂಸ್ಥೆಗಳನ್ನು ನಾವು ಬೇರೆ ಬೇರೆ ದೇಶಗಳಲ್ಲಿರೋ ಸಂಸ್ಥೆಗಳ ಜೊತೆ ಅವ್ರಿಗೆ ಕನೆಕ್ಷನ್ಸ್ ಮಾಡಿಕೊಟ್ಟು ಅವ್ರಿಗೆ ಅನುಕೂಲ ಆಗೋ ಥರ ಬೇರೆ ಕಡೆ ಫಂಡಿಂಗ್ ಇರ್ಬೋದು ಅಥವಾ ರಿಸರ್ಚ್ ಆಗಿರ್ಬೋದು ಅಥವಾ ಡ್ರಗ್ ಡೆವಲಪ್ಮೆಂಟ್ ಆಗಿರ್ಬೋದು ಅಂಥ ಕಾರ್ಯಕ್ರಮಗಳಲ್ಲಿ ನಿರತರಾಗಿರೋಂಥ ಬೇರೆ ಸಂಸ್ಥೆಗಳ ಜೊತೆ ನಾವು ಹೊಸ ಸಂಸ್ಥೆಗಳನ್ನು ಕನೆಕ್ಟ್ ಮಾಡ್ತೀವಿ. ಅದಲ್ಲದೆ ನಾವು ಫಾರ್ಮಸ್ಯೂಟಿಕಲ್ ಕಂಪನೀಸ್ ಮತ್ತು ಬಯೋಟೆಕ್ನಾಲಜಿ ಕಂಪನೀಸ್ ಅವುಗಳನ್ನು ಇಂಡಿಯಾಗೆ ಬರೋದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಹೀಗಾಗಿ ರೋಗಿಗಳು ಎಲ್ಲಿದ್ದಾರೆ ಜಾಸ್ತಿ ಅಪರೂಪದ ರೋಗಿಗಳು ಇವೆಲ್ಲ ಜಾಸ್ತಿ ಅಮೇರಿಕಲ್ಲಿ, ಯುರೋಪಲ್ಲಿ ತುಂಬ ನಡೀತಾ ಬರ್ತಾ ಇದೆ 40 ವರ್ಷಗಳಿಂದ. ಹೀಗಾಗಿ ಅದನ್ನು ಎಲ್ಲರಿಗೂ ಲಭ್ಯವಾಗೋ ಥರ ನಮ್ಮ ಸಂಸ್ಥೆಯಿಂದ 2 ದೇಶಗಳ ಮಧ್ಯೆ ಜಾಸ್ತಿ ಸಂಬಂಧ ಮೈತ್ರತ್ವ ಬೆಳೆಯೋ ಥರ, ನಮ್ಮ ಮೋದಿಯವರು ಹೇಳ್ದಂಗೆ AI ಅಂದರೆ ಅಮೇರಿಕಾ ಇಂಡಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ. ಹೀಗಾಗಿ ಆ ಸಂಬಂಧಗಳನ್ನು ಜಾಸ್ತಿ ಬೆಳೆಯೋದಕ್ಕೆ, ಪರ್ಟಿಕ್ಯುಲರ್ಲಿ ಅಪರೂಪದ ರೋಗಗಳಿಗೆ ನಮ್ಮ ಸಂಸ್ಥೆ ಸಹಾಯ ಮಾಡುತ್ತೆ. I'm going to trust you completely. That's great. That was wonderful. Yeah, so as you see, I had to use a lot of English words. Those were the ones I followed. Exactly. Yeah. Exactly. Yeah, thank you so much. I'm excited. What we're trying to do is make it feel as global. No, thanks for reminding me to speak that way. Yeah? So it makes What sense. language was that? Kannada. Kannada. There are 70 million people who speak Kannada. Okay. Yeah. We need to shut the doors to Rob. Can we do this in another language? Yeah. Hindi? Would you like to do that in Yes. another one? Yes. Which language? Hindi? Hindi? Yeah. That's the most spoken Yeah. language. Yeah, I was kind of, that's wonderful. Yeah. I'm excited. Yeah, it's fun. I love just trying to see if there's any part of the language that I can kind of Yeah. follow. Yeah. But with Hindi, it's very difficult for me. I've Oh, tried in yeah. the past and I cannot follow it at all. Right, right. So, It all originated in Sanskrit, is supposed to be the mother of all Indian languages. And so, yeah, that's the origin. yeah. I'm better with the Romance languages Right. than I am with Sanskrit languages, that's for sure. We're going to do one more in Hindi. Okay, great. Do you want me to be wider? still? No, you can push it Okay, very good. And we are set. Thanks. when you're ready. मेरा नाम हर्षा करूर राजासिम्हा है और मैं वर्जीनिया राज्य का वासी हूँ अमेरिका देश में. पिछले 23 साल से मैं वर्जीनिया में ग्रेजुएट स्टूडेंट बन के आया था बेंगलोर से, और PhD जेनेटिक्स और कंप्यूटेशनल बायोलॉजी में पढ़ के मैं नेशनल इंस्टीट्यूट्स ऑफ हेल्थ और FDA में काम किया काफ़ी साल.
or research